ವೆಲ್ಕಮ್ ಟು ಭೂಮಿ ವ್ಲಾಗ್ಸ್. ಇವತ್ತು ಭೂಮಿಸ್ ಕಿಚನಲ್ಲಿ ಮಂಡಕ್ಕಿ ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಾಣಲಿಯಲ್ಲಿ ಎಣ್ಣೆ ಕಾದ ಮೇಲೆ ಕಡಲೆಕಾಯಿ ಬೀಜನ ಈ ರೀತಿ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಉರ್ಗಡ್ಲೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಲೈಟ್ ಬ್ರೌನ್ ಆಗಬೇಕು, ಒಂದೊಂದೇ ಹುರ್ಕೊಂಡು ಈ ಥರ ತಟ್ಟೆಯಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಾದ್ರೂ ತೊಗೊಳ್ಳಿ, ಬಿಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನು ಕೂಡ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಕರಿಬೇವನ್ನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆನ ಕಮ್ಮಿ ಮಾಡಿಕೊಂಡು ಅದೇ ಬಾಣಲಿಯಲ್ಲಿ ಸಾಸಿವೆ, ಜೀರಿಗೆ, ಚಿಲ್ಲಿ ಪೌಡರ್, ಪುಡಿ ಉಪ್ಪು ಹಾಗೆ ಅರಿಶಿನ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ತಟ್ಟೆಲಿ ತೆಗೆದಿಟ್ಕೊಂಡಿರುವಂಥ ಮಿಶ್ರಣ ಎಲ್ಲ ಕೂಡ ಈ ಬಾಣಲೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 10 ಲೀಟರ್ ಮಂಡಕ್ಕಿಗೆ ಮಾಡ್ಕೊತಾ ಇರೋದು. ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಮಿಶ್ರಣ ತಣ್ಣಗಾದ್ಮೇಲೆ ಈ ಮಂಡಕ್ಕಿ ಜೊತೆಗೇನೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೆರಿಬೇಕು. ನೀವು ಕೈಯಲ್ಲಾದರೂ ಮಿಕ್ಸ್ ಮಾಡಿ ಅಥವಾ ಸೌಟಲ್ಲಾದರೂ ಮಿಕ್ಸ್ ಮಾಡಿ, ಬಟ್ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು. ನೀವು ಇನ್ನೂ ಖಾರ ಇಷ್ಟಪಡೋರಾಗಿದ್ದರೆ ಒಣಗಿದ ಮೆಣಸಿನ್ಕಾಯಿ ಹಾಗೆ ಒಣಗಿದ ಕೊಬ್ಬರಿನ ಹಾಕ್ಕೊಳ್ಳಿ, ಸೊ ಚೆನ್ನಾಗಿರುತ್ತೆ. ನನ್ನ ಸ್ಟೈಲಲ್ಲಿ ನಾನು ತೋರಿಸಿದ್ದೇನೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ತುಂಬಾ ಬೇಗ ಮಾಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸಿಗೆ ಪರ್ಫೆಕ್ಟ್ ಅಂತ ಹೇಳ್ತೀನಿ. ಇದೇ ಥರ ಹೆಚ್ಚು ರೆಸಿಪೀಸ್ ವ್ಲಾಗ್ಸ್ಗೋಸ್ಕರ ಭೂಮಿ ವ್ಲಾಗ್ಸ್ನ ಫಾಲೋ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ರೆಸಿಪಿ ನೋಡ್ಕೊಂಡು ನೀವು ಕೂಡ ಮನೇಲಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.